ಶ್ರೀಗುರುಭ್ಯೋ ನಮಃ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯ ಪ್ರಥಮೋಧ್ಯಾಯದಲ್ಲಿ 126ನೇ ಶ್ಲೋಕ. ಸ್ವಾಪರಾಣಾಂ ಗುರುತ್ವಂ ತು ಭವೇತ್ ಕಾರಣತಃ ಕ್ವಚಿತ್ ಮರ್ಯಾದಾರ್ಥಂ ತೇಪಿ ಪೂಜ್ಯಾಃ ನತು ಯದ್ವತ್ಪರೋ ಗುರುಃ ಇತ್ಯೇತತ್ ಪಂಚರಾತ್ರೋಕ್ತಂ ಪುರಾಣೇಷು ಅನುಮೋದಿತಂ. ಹಿಂದೆ ನೋಡಿದಂತೆ ಗುರುಗಳ ಲಕ್ಷಣ 32 ಸಲ್ಲಕ್ಷಣಗಳಿಂದ ತುಂಬಿದ ಆ ಬ್ರಹ್ಮವಾಯುವೇ ಜಗತ್ತಿನ ಗುರುಗಳು, ಜಗದ್ಗುರುಗಳು, ಮುಖ್ಯ ಗುರುಗಳು. ಹಾಗೆ ಅಂತ ಹೇಗೆ ಪರಮಾತ್ಮನಲ್ಲಿ ಪೂಜೆಯನ್ನ ಮಾಡ್ತೀವಿ, ಅದೇ ತರ ಗುರುಗಳ ಪೂಜೆಯನ್ನು ಕೂಡ ಮಾಡಬೇಕು. ಗುರುಪ್ರಸಾದ ದ್ವಾರ ಹರಿಪ್ರಸಾದ ಹಾಗೆಂಬುದು ಶಾಸ್ತ್ರದ ಅಭಿಪ್ರಾಯ. ಕೆಲವೊಮ್ಮೆ ನಮಗಿಂತ ಕೆಳಗೆ ಇರುವವರು, ತಾರತಮ್ಯದಲ್ಲಿ ಕೆಳಗೆ ಇರುವವರು ನಮಗೆ ಗುರುಗಳಾಗಿ ಬರಬಹುದು. ಸ್ವಾವರಾಣಾಂ ಗುರುತ್ವಂತು ಭವೇತ್ ಕಾರಣತಃ ಕ್ವಚಿತ್. ಏನೋ ಒಂದು ಕಾರಣ, ಅದರಿಂದ ತಾರತಮ್ಯದಲ್ಲಿ ನಮಗಿಂತ ಕೆಳಗೆ ಇರುವವರು ಕೂಡ ಗುರುಸ್ಥಾನದಲ್ಲಿ ಬರಬಹುದು. ನಿಮಗಿಂತ ನಾನೇ ದೊಡ್ಡವ ಹಾಗೆ ಅಂತ ಹೇಳಿ ಅವ್ರನ್ನ ತಿರಸ್ಕಾರ ಅವಮಾನಾದಿಗಳನ್ನ ಮಾಡಬಾರದು ಅಂತಾರ ನೋಡಿ. ಮರ್ಯಾದಾರ್ಥಂ ತೇಪಿ ಪೂಜ್ಯಾಹ. ಲೋಕ ಮರ್ಯಾದೆ, ಗುರುಗಳಿಗೆ ಅಂತ ಒಂದು ಸ್ಥಾನಮಾನ ಇದೆ. ಆ ಸ್ಥಾನಮಾನವನ್ನ ಕೊಟ್ಟು ಯಾರೇ ಆಗಿರ್ಲಿ ಅವರಿಗೆ ನಾವು ಪೂಜೆಯನ್ನ ಮಾಡಬೇಕು. ಹಾಗೆ ತೇಪಿ ಪೂಜ್ಯಾಹ ನತು ಯದ್ವತ್ ಪರೋ ಗುರುಹು. ಆದರೆ ಹೇಗೆ ತಾರತಮ್ಯದಲ್ಲಿ ಶ್ರೇಷ್ಠವಾದ ಗುರುಗಳನ್ನ ಪೂಜೆ ಮಾಡ್ತೀವಿ ಅಷ್ಟು ಇರೋದಿಲ್ಲ, ಆದರೆ ಅವರನ್ನು ಕೂಡ ತಕ್ಕ ಮಟ್ಟಿಗೆ ನಾವು ಪೂಜೆಯನ್ನು ಮಾಡಬೇಕು ಹಾಗೆಂತ. ಇವೇ ಮೊದಲಾದ ವಾಕ್ಯಗಳು ಪಂಚರಾತ್ರದಲ್ಲಿ, ಪುರಾಣಗಳಲ್ಲಿ ಒಪ್ಪಿಗೆ ಇದೆ ಹಾಗೆಂತ. ಆ ವಾಕ್ಯಗಳನ್ನೇ ಆಚಾರ್ಯರು ಇಲ್ಲಿಗೆ ಉದಾಹರಿಸ್ತಾ ಇದ್ದಾರೆ ಹಾಗೆಂತ. ಯದಾ ಮುಕ್ತಿ ಪ್ರಧಾನಾಯ ಸ್ವಯೋಗ್ಯಂ ಪಶ್ಯತಿ ಧ್ರುವಂ ರೂಪಂ ಹರೇಸ್ತದಾ ತಸ್ಯ ಸರ್ವ ಪಾಪಾನಿ ಭಸ್ಮಸಾತ್. ನನು ತದಾ ಮುಕ್ತಿರ್ಹಿ ದೇವಾನಾಂ ಯದಾ ಪ್ರತ್ಯಕ್ಷಗೋ ಹರಿಹಿ ಇತ್ಯಾದಿನ ಅಪರೋಕ್ಷ ಜ್ಞಾನಾನಂತರಮೇವ ಮೋಕ್ಷಃ ಭವತಿ ಇತ್ಯುಕ್ತಂ. ಮೋಕ್ಷ ಆಗೋದು ಯಾವಾಗ? ಅಪರೋಕ್ಷ ಜ್ಞಾನದ ನಂತರ, ಅಂದ್ರೆ ಪರಮಾತ್ಮನ ಸಾಕ್ಷಾತ್ಕಾರ ಆಗಬೇಕು, ತದನಂತರವೇ ಮೋಕ್ಷ ಹಾಗೆ ಅಂತ. ತದ್ ಅನುಪಪನ್ನಂ, ಅದು ಕೂಡೋದಿಲ್ಲ. ಯಾಕೆ? ಜ್ಞಾನಾತ್ ಪೂರ್ವಂ ಕೃತಾನಾಂ ಪಶ್ಚಾತ್ ಕರಿಷ್ಯಮಾಣಾನಾಂ ಅನೇಕೇಷಾಂ ಕರ್ಮಣಾಂ ಪ್ರತಿಬಂಧಕತ್ವೇನ ವಿದ್ಯಮಾನತ್ವಾದಿತ್ಯತಃ ಯದೇ. ಅಂದ್ರೆ ಜ್ಞಾನ ಪೂರ್ವದಲ್ಲಿ ಮಾಡಿದ ಕರ್ಮ, ಜ್ಞಾನ ಬಂದ ಮೇಲೆ ಮಾಡಿದ ಕರ್ಮ, ಇದನ್ನೆಲ್ಲ ಮಾಡುವುದರಲ್ಲಿ ಪ್ರತಿಬಂಧಕ ಇದೆ, ಅದರಿಂದ ಅದು ಕೊಡೋದಿಲ್ಲ ಹಾಗೆ ಅಂತ ನೋಡಿ. ವಾದಿರಾಜ ಸ್ವಾಮಿಗಳು ಬರೀತಾರೆ, ಭಗವದ್ ಅಪರೋಕ್ಷ ಜ್ಞಾನ ಮೋಕ್ಷ ಇತ್ಯುಕ್ತಂ. ಪರಮಾತ್ಮನ ಅಪರೋಕ್ಷ ಜ್ಞಾನದಿಂದ ಮೋಕ್ಷ ಅಂತ ಹೇಳಿದರು. ತದಾ ರಾಮಕೃಷ್ಣ ದ್ಯವತಾರ ದರ್ಶಿನ ಅಸುರಾಣಾಂ ಕುತಃ ನ ಮುಕ್ತಿ ಭೋಕ್ತವ್ಯ. ಪರಮಾತ್ಮನ ದರ್ಶನ ಮಾಡಿದವರಿಗೆ ಮೋಕ್ಷ ಅಂತ ಹೇಳಿದಿರಿ. ಪರಮಾತ್ಮ ರಾಮನಾಗಿ ಬಂದ, ಕೃಷ್ಣನಾಗಿ ಬಂದ. ಆ ಸಂದರ್ಭದಲ್ಲಿ ಅನೇಕ ಅಸುರರು, ದುರ್ಯೋಧನ ಮುಂತಾದವರು, ಜರಾಸಂಧ, ಕಂಸ, ರಾವಣ, ಕುಂಭಕರ್ಣ, ಎಷ್ಟು ಅಸುರರು ನೋಡಿಲ್ಲ ರಾಮ ಮತ್ತು ಕೃಷ್ಣರನ್ನ. ಅವರಿಗೆಲ್ಲ ಯಾಕೆ ಮೋಕ್ಷ ಇಲ್ಲ ಹಾಗೆ ಅಂತ ಪ್ರಶ್ನೆ. ಭೋಕ್ತವ್ಯ ಪಾಪ್ಮಾನಾಂ ಅನಂತತ್ವಾತ್ ಕಥಂ ಮುಕ್ತಿ. ಅದು ಒಂದು ವಿಚಾರ. ಆದರೆ ಮಾಡಿದ ಪಾಪ ಎಷ್ಟಿದೆ? ಅನಂತ ಪಾಪ. ದಾಸರು ಹೇಳ್ತಾರೆ ನೋಡಿ, ಬೆಟ್ಟದಂತ ಪಾಪ ಹೊತ್ತಿರುವೇನೋ ನಾನು ಹಾಗೆ. ಮಾಡಿದ ಪಾಪ ಅನಂತ. ಹಾಗಿರುವಾಗ ಮುಕ್ತಿ ಹೇಗೆ ಆಗ್ತದೆ? ಆ ಪಾಪವನ್ನ ಕಳೆಯೋದರಲ್ಲೇ ಜನ್ಮಗಳು ಹೋಗ್ಬಿಡುತ್ತದೆ. ಮತ್ತೆ ಜನ್ಮಗಳು ಬರುತ್ತದೆ. ಆ ಜನ್ಮದಲ್ಲಿ ಇನ್ನಷ್ಟು ಪಾಪದ ರಾಶಿನೇ ಬೆಳೀತಾ ಹೋಗ್ತದೆ ಹೊರತು ಮುಕ್ತಿ ಹೆಂಗಾಗ್ತದೆ? ಇತಿ ಚೋದ್ಯದ್ವಯಂ ಪರಿಹರತಿ. ಈ ರೀತಿಯಾಗಿ 2 ಪ್ರಶ್ನೆಗಳು ಇಲ್ಲಿದೆ. ರಾಮಕೃಷ್ಣಾದಿಗಳನ್ನ ದರ್ಶನ ಮಾಡಿದ ಅಸುರರಿಗೆ ಯಾಕೆ ಮೋಕ್ಷ ಆಗೋದಿಲ್ಲ ಅಂತ ಒಂದು ಪ್ರಶ್ನೆ.
ಇನ್ನು ಪಾಪಗಳು ಅನಂತ ಜನ್ಮ, ಒಂದೊಂದು ಕ್ಷಣದಲ್ಲೂ ಒಂದು ಮನುಷ್ಯ ಒಂದು ಸತ್ಕರ್ಮಗಳನ್ನ ಮಾಡಿಕೊಂಡು ಭೂಮಿಯಲ್ಲಿ ಒಂದು ತಾಸು ಇದ್ರೆ 14 ಜನ್ಮಕ್ಕೆ ಬೇಕಾಗಿರುವಷ್ಟು ಪಾಪಗಳನ್ನ ಅವನು ಮಾಡ್ಕೋತಾನೆ ಅಂತ ಇದೆ. ಅಥವಾ ಒಂದು ದಿನ ಇದ್ದರೆ 14 ಜನ್ಮಕ್ಕೆ ಬೇಕಾಗಿರುವ ಪಾಪಗಳು ಸಂಪಾದನೆ ಆಗ್ತದೆ. ಅದು ಹೇಗೆ? ಶಾಸ್ತ್ರೋಕ್ತ ರೀತಿಯಲ್ಲಿ ನಡ್ಕೊಂಡ್ರೆ 14 ಜನ್ಮಕ್ಕೆ ಬೇಕಾಗಿರುವ ಪಾಪ ಸಂಪಾದನೆ ಆಗಿರ್ತದೆ ಅಂತ ಆದ ಮೇಲೆ ಪಾಪಗಳನ್ನ ಕಳಕೊಳ್ಳುವ ಕ್ರಮ ಹೇಗೆ ಹಾಗೆ ಅಂತ ಹೇಳ್ತಾರೆ. ಅದಕ್ಕೆ ಈ ಶ್ಲೋಕ ಹೊರಟಿದೆ. ಯದಾ ಮುಕ್ತಿ ಪ್ರದಾನಾಯ, ಹಾಗೆ ಸ್ವಸ್ಯ ಮುಕ್ತಿ ಪ್ರದಾನಾಯ ಯೋಗ್ಯಂ ರೂಪಂ ಪಶ್ಯತಿ, ಯೋಗ್ಯವಾದ ರೂಪವನ್ನು ನೋಡಬೇಕು ಅಂತ ಅದನ್ನೇ ಹೇಳಿದ್ದು. ಪರಮಾತ್ಮನ ದರ್ಶನದಿಂದ ಮೋಕ್ಷ ಅಂದ್ರೆ ಏನರ್ಥ? ಯೋಗ್ಯವಾದ ರೂಪ, ಅವರವರಿಗೆ ಯೋಗ್ಯವಾದ ರೂಪ ಅಂತ ಒಂದಿದೆ, ಅದನ್ನೇ ಬಿಂಬರೂಪ ಅಂತ ಹೇಳ್ತಾರೆ. ಯಸ್ಯ ಕಶ್ಚಿದಿತ್ ಭಗವದ್ ರೂಪಸ್ಯ ದರ್ಶನ ನ ಮುಕ್ತಿ, ಯಾವ್ಯಾವ್ದೋ ಪರಮಾತ್ಮನ ರೂಪವನ್ನು ನೋಡಿದರೆ ಮುಕ್ತಿ ಆಗುತ್ತದೆ ಅಂತ ತಿಳ್ಕೋಬೇಡಿ, ಹಂಗ ಆಗೋದಿಲ್ಲ, ಮತ್ತೆ ವೇಸ್ಟ್ ಅದು ಹಾಗೆ ಅಂತ ಪ್ರಶ್ನೆ ಬರುತ್ತದೆ. ಕಿಂತು ಸ್ವಬಿಂಬರೂಪ ದರ್ಶನಾದೇವ ಮುಕ್ತಿ, ನಮ್ಮ ಬಿಂಬರೂಪದ ದರ್ಶನದಿಂದಲೇ ಮೋಕ್ಷ ಅಂತ ಹೇಳಿದ್ದು. ನಮ್ಮ ಬಿಂಬರೂಪಿಯಾದ ಪರಮಾತ್ಮ ಅವನ ದರ್ಶನದಿಂದಲೇ ಮೋಕ್ಷ ಹೊರತು ಯಾವ್ಯಾವುದೋ ರೂಪಗಳನ್ನ, ಪರಮಾತ್ಮನ ರೂಪಗಳೇ ಇರಬಹುದು, ಅದರಿಂದ ಮೋಕ್ಷ ಆಗೋದಿಲ್ಲ. ಹಾಗೆ ನೋಡಿ, ಸ್ವಯೋಗ್ಯಂ ಪಶ್ಯತಿ ಧ್ರುವಂ. ಮತ್ತೆ ಬೇರೆ ರೂಪಗಳು, ರಾಮಕೃಷ್ಣಾದಿ ರೂಪಗಳನ್ನು ನೋಡಿದರೆ ವೇಸ್ಟ್ ಅದು ಹಾಗೆ ಅಂದ್ರೆ ಇಲ್ಲ. ಆ ರೂಪಗಳ ಸೇವೆ, ಪೂಜೆ ಇತ್ಯಾದಿಗಳನ್ನು ಮಾಡಿದರೆ ಬಿಂಬ ಅಪರೋಕ್ಷ ಬೇಗ ಆಗುತ್ತದೆ ಹಾಗೆ. ಅದರಿಂದ ರಾಮಕೃಷ್ಣಾದಿ ಪರಮಾತ್ಮನ ರೂಪಗಳನ್ನ ಪೂಜೆ ಮಾಡುವುದರಿಂದ ಇದು ವ್ಯರ್ಥ ಅಂತ ತಿಳಿಯಬಾರ್ದು. ಅದರಿಂದ ಬಿಂಬ ಅಪರೋಕ್ಷ ಬೇಗ ಆಗುತ್ತದೆ ಹಾಗೆ. ಆದರೆ ಮೋಕ್ಷ ಆಗಬೇಕಂದ್ರೆ ಬಿಂಬ ಅಪರೋಕ್ಷವೇ ಆಗಬೇಕೆ ಹೊರತು ಬೇರೆ ಪರಮಾತ್ಮನ ರೂಪಗಳನ್ನ ನೋಡುವುದರಿಂದ ಬಿಂಬ ಅಪರೋಕ್ಷ ಅಂತ ತಿಳಿಯಬಾರದು ಅಂತ ಮೊದಲನೇ ಪ್ರಶ್ನೆಗೆ ಉತ್ತರ. ಇನ್ನು ಪಾಪಗಳು ಅನಂತ ಇದೆ, ಅದರ ಪರಿಹಾರ ಹೇಗೆ ಹಾಗೆ ಅಂದ್ರೆ ದ್ವಿತೀಯಸ್ಯ ಉತ್ತರಂತು ಸ್ಪಷ್ಟಂ, ಪೂರ್ವ ಪಾಪಾನಿ ಅಪ್ರಾರಬ್ಧಾನಿ. ನಾವು ಈ ವಿಚಾರ ಹಿಂದೆನೆ ಮಾಡಿದ್ದೇವೆ. ನಮಗೆ ಅನೇಕ ಗಂಟುಗಳು, ಒಂದು 50 ಮೂಟೆ ಅಂತ ಇಟ್ಟುಕೊಳ್ಳೋಣ, ನಮ್ಮ ಕರ್ಮಗಳು 50 ಮೂಟೆಯಲ್ಲಿ ಇದೆ ಅಂತ ಇಟ್ಟುಕೊಳ್ಳೋಣ. ನಾವು ಈಗ 10ನೇ ಮೂಟೆಯಲ್ಲಿ ಇರುವ ಪಾಪ ಪುಣ್ಯಗಳನ್ನ ಭೋಗ ಮಾಡ್ತಾ ಇರ್ತೀವಿ. ಇನ್ನಷ್ಟು ಜನ್ಮಗಳಿದ್ದಷ್ಟು ಅನೇಕ ಮೂಟೆಗಳು 50, 51 ಅಂತ ಬರ್ತಾ ಇರ್ತದೆ. ಈಗ ನಾವು 10ನೇ ಮೂಟೆಯಲ್ಲಿ ಇದ್ದೀವಿ ಅಂತ ಇಟ್ಟುಕೊಳ್ಳಿ. ಸೊ ಮಿಕ್ಕಿದ್ದು 11ರಿಂದ ಅದೆಲ್ಲ ಏನು, ಅದನ್ನ ಅಪ್ರಾರಬ್ಧ ಅಂತ ಕರಿತೀವಿ. ಇನ್ನು ಪ್ರಾರಂಭನೇ ಮಾಡಿಲ್ಲ ಅದನ್ನ ಭೋಗ ಮಾಡೋದಕ್ಕೆ. ಈಗಿನ 10ನೇ ಮೂಟೆಯಲ್ಲೇ ಅದು ಕ್ಲಿಯರ್ ಮಾಡೋದಕ್ಕೆ ಎಷ್ಟು ಜನ್ಮಗಳು ಬೇಕೋ ಗೊತ್ತಿಲ್ಲ, ಅದನ್ನ ಮಾಡ್ತಾ ಇದ್ದೀವಿ. ಆದ್ರೆ 11ರಿಂದ ಏನು ಮುಂದೆ ಬರ್ತದೆ ಅದೆಲ್ಲ ಏನು ಅಪ್ರಾರಬ್ಧಾನಿ. ಜ್ಞಾನೋತ್ತರ ಕಾಲಮಪಿ ಉತ್ತಮ ದ್ರೋಹಾದಿ ಜನ್ಯ ಪಾಪಸ್ಯ ಶ್ಲೇಷಃ ಅಸ್ತಿ ಅತಃ ಕಾನಿಚಿತ್ ಇತ್ಯುಕ್ತಂ. ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ ಗುರುಗಳು. ಅದರಿಂದ ಪರಮಾತ್ಮನ ಅಪರೋಕ್ಷ ಜ್ಞಾನ ಪಡೆದ ಮೇಲೆ, ಬಿಂಬ ಅಪರೋಕ್ಷ ಆದ ಮೇಲೆ ಆ 11ನೇ ಮೂಟೆ, 10ನೇ ಮೂಟೆಯಲ್ಲಿ ಅಪರೋಕ್ಷ ಆಯ್ತು ಅಂತ ಇಟ್ಟುಕೊಳ್ಳಿ. 10ನೇ ಮೂಟೆಯಲ್ಲಿ ಪ್ರಾರಬ್ಧವನ್ನ, ಕರ್ಮಗಳನ್ನ ಭೋಗ ಮಾಡ್ತಾ ಇರ್ತೀವಿ, ಸಾಧನೆಯು ಪಕ್ವವಾಯಿತು, ಅಪರೋಕ್ಷ ಆಯಿತು. ಹಾಗೆಂದ್ರೆ 11ನೇ ಮೂಟೆ ನಮಗೆ ಲಿಂಕ್ ಮಾಡೋದಿಲ್ಲ ದೇವರು, ನಮ್ಮ ಅಕೌಂಟಿಂದ ತೆಗೆದು ಬಿಡ್ತಾನೆ. ಬೇರೆ ಯಾರು ನಮ್ಮನ್ನ ಬೈತಾರೆ, ದ್ವೇಷ ಮಾಡ್ತಾರೆ, ಅವರ ಅಕೌಂಟಿಗೆ ಅದನ್ನೆಲ್ಲ ಟ್ರಾನ್ಸ್ಫರ್ ಮಾಡಿಬಿಡ್ತಾನೆ ಪರಮಾತ್ಮ. ಅದರಿಂದ ಹೇಳಿದ್ದು ವೈಷ್ಣವರು ಅಂತ ಆದ ಮೇಲೆ ಅವ್ರನ್ನ ಬೈಯಕ್ಕೆ ಹೋಗಬಾರ್ದು. ಸುಮ್ಮನೆ ಅವ್ರನ್ನ ಬೈದು ಆಡ್ಕೊಂಡು ದ್ವೇಷ ಮಾಡಿ ಸುಮ್ಮನೆ ಪಾಪ ಕಟ್ಕೋತೀವಿ, ನಾವೇ ಮಾಡಬಾರದು ಅಂತ. ಅದರಿಂದ ಪಾಪಗಳು ಅನಂತವಾಗಿದೆ ಹಾಗೆಂದ್ರೆ ಇರಲಿ, ಆದರೆ ಅಪರೋಕ್ಷ ಜ್ಞಾನದ ಮಹಿಮೆ ಎಷ್ಟು ಹಾಗೆಂದ್ರೆ, ಪರಮಾತ್ಮನ ದರ್ಶನದ ಮಹಿಮೆ ಎಷ್ಟು ಹಾಗೆಂದ್ರೆ ಮುಂದಿನ ಮೂಟೆಗಳು ಯಾವುದೂ ಕೂಡ ನಮಗೆ ಆಗೋದಿಲ್ಲ ಹಾಗೆ. ಆ ಸಂದರ್ಭದಲ್ಲೂ ಕೂಡ ಅಪರೋಕ್ಷ ಜ್ಞಾನ ನಂತರವೂ ಕೂಡ ಉತ್ತಮರ ದ್ರೋಹ ಮಾಡಿದರೆ ಅದು ಆನಂದಕ್ಕೆ ತೊಂದರೆಯಾಗುತ್ತದೆ ಹಾಗೆ. ಅದರಿಂದ ಉತ್ತಮರ ದ್ರೋಹ ಮಾಡಬಾರದು ಎಂಬ ಒಂದು ವಿಚಾರವನ್ನು ಕೂಡ ಗುರುಗಳು ತಿಳಿಸಿಕೊಡ್ತಾ ಇದ್ದಾರೆ. ಯಾಂತಿ ಪೂರ್ವಾಣ್ಯುತ್ತರಾಣಿ ನ ಶ್ಲೇಷಂ ಯಾಂತಿ ಕಾನಿಚಿತ್ ಮೋಕ್ಷಶ್ಚ ನಿಯತಸ್ತಸ್ಮಾತ್ ಸ್ವಯೋಗ್ಯ ಹರಿದರ್ಶನೆ. ಯಾಂತಿ ಪೂರ್ವಾಣಿ ಉತ್ತರಾಣಿ ನ ಶ್ಲೇಷಂ ಯಾಂತಿ. ಅದೇ ಹಿಂದೆ ಮಾಡಿದ ಪಾಪಗಳು ಅದು ದೂರವಾಗುತ್ತದೆ. ಅಪರೋಕ್ಷ ಜ್ಞಾನ ಪಡೆದ ಮೇಲೆ
11ನೇ ಮೂಟೆಯಿಂದ ಬರೋದು ನಮಗೆ ಅಂಟೋದಿಲ್ಲ. ಉತ್ತರಾಣಿ ನ ಶ್ಲೇಷಂ ಯಾಂತಿ ಕಾನಿಚಿತ್ ಮೋಕ್ಷಶ್ಚ ನಿಯತಃ. ಹಿಂದೆ ಮಾಡಿದ ಅಪರೋಕ್ಷ ಜ್ಞಾನದ ಮಹಿಮೆ ಏನು ಅಂದ್ರೆ 11ರಿಂದ 50ನೇ ಮೂಟೆ ತನಕ ಇರೋದು ನಮಗೆ ಅಂಟೋದಿಲ್ಲ, ಬೇರೆಯವರ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡುತ್ತಾನೆ. 51ನೇದು ಅಂತ ಹೊಸ ಮೂಟೆ ನಮಗೆ ಮಾಡೋದಿಲ್ಲ. 2 ಅಡ್ವಾಂಟೇಜ್ ಅಪರೋಕ್ಷ ಜ್ಞಾನದಿಂದ. ಹಿಂದೆ ಮಾಡಿದ್ದು ಅಂಟೋದಿಲ್ಲ, ಬೇರೆ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿಬಿಡ್ತಾನೆ. ಇನ್ನು ಅಪರೋಕ್ಷ ಜ್ಞಾನ ಪಡೆದ ಮೇಲೆ ಅನೇಕ ಜನ್ಮಗಳು ಇರುತ್ತವೆ. ಆ ಜನ್ಮದಲ್ಲಿ ಬಂದ ಪಾಪಗಳು ಕೂಡ ನಮಗೆ ನಮ್ಮ ಅಕೌಂಟಿಗೆ ಬರೋದಿಲ್ಲ. ಅದನ್ನ ಲಿಂಕ್ ಆಗದಂತೆ ಮಾಡ್ತಾನೆ ಅಂತ ಒಟ್ಟು. ನಮ್ಮ ಅಕೌಂಟಿಗೆ ಬರೋದಿಲ್ಲ, ಹೊಸದು ಅಕೌಂಟಿಗೆ ಬರೋದಿಲ್ಲ, ಹೊಸ ಕರ್ಮ ಪಾಪಗಳು ಅಕೌಂಟಿಗೆ ಬರೋದಿಲ್ಲ ಅಂತ ಒಟ್ಟು. ಮೋಕ್ಷಶ್ಚ ನಿಯತಃ. ಅಪರೋಕ್ಷ ಜ್ಞಾನ ಆದ ಮೇಲೆ ಗ್ಯಾರಂಟಿ ಕನ್ಫರ್ಮ್ಡ್, ಯಾವುದು ರೀಸನ್ ಇಲ್ಲ ನಿನಗೆ ಅಪರೋಕ್ಷ ಜ್ಞಾನ ಆದ ಮೇಲೆ ಮೋಕ್ಷ ಆಗೋದಿಲ್ಲ ಅಂತ ಇಲ್ಲ. ಇದು 3ನೇ ಬೆನಿಫಿಟ್. ಅಪರೋಕ್ಷ ಜ್ಞಾನದ ಬೆನಿಫಿಟ್ ಏನು? ಹಿಂದಿನ ಕರ್ಮ ನಾಶ ಆಗುತ್ತದೆ, ಮುಂದಿನ ಕರ್ಮ ಅಂಟೋದಿಲ್ಲ, ಮೋಕ್ಷ ಗ್ಯಾರಂಟಿ ಇದೆ. ಇದು ಪರಮಾತ್ಮನ ಬಿಂಬ ಅಪರೋಕ್ಷದ ಮಹಿಮೆ. ಅದಕ್ಕಾಗಿ ಪ್ರಯತ್ನ ಪಡಬೇಕು ಅಂತ ಅದಕ್ಕಾಗಿ ಇಷ್ಟು ಹೇಳ್ತಾ ಇದ್ದಾರೆ. ಸ್ವಯೋಗ್ಯ ಹರಿದರ್ಶನೆ. ಹಾಗೆ ಭವಿಷ್ಯತ್ ಪರ್ವ ವಚನ ಮಿತ್ಯೇತತ್ ಸೂತ್ರಗಂ ತಥಾ. ಇದೆಲ್ಲ ವಿಚಾರವೂ ಕೂಡ ಭವಿಷ್ಯತ್ ಪರ್ವದಲ್ಲೂ ಇದೆ, ಬ್ರಹ್ಮಸೂತ್ರದಲ್ಲೂ ಇದನ್ನ ಗುರುಗಳು ವಿಚಾರ ಮಾಡಿದ್ದಾರೆ. ಶ್ರುತಿಶ್ಚ ತತ್ಪರ. ವೇದಗಳಲ್ಲಿ ಕೂಡ ಈ ವಿಚಾರ ಬಂದಿದೆ. ಭವಿಷ್ಯತ್ ಪರ್ವ ಪುರಾಣದಲ್ಲಿ ಇದೆ, ಬ್ರಹ್ಮಸೂತ್ರದಲ್ಲಿ ಇದೆ, ವೇದಗಳಲ್ಲಿ ಇದೆ. ಅದರಿಂದ ತದ್ವದ್ ತದ್ಯತೆ ತದ್ಯಥಾ ಇತಿ ಅವದತ್ ಸ್ಫುಟಂ. ಅದರಿಂದ ಆ ಪುರಾಣಗಳಲ್ಲಿ, ವೇದಗಳಲ್ಲಿ, ಬ್ರಹ್ಮಸೂತ್ರದಲ್ಲಿ ಹೇಗೆ ಹೇಳಿದ್ದಾರೋ ಅದರಂತೆ ನಾವು ವಿಚಾರ ಮಾಡಬೇಕು. ಹಾಗೆ ಬಿಂಬ ಅಪರೋಕ್ಷಕ್ಕೆ ನಾವು ಪ್ರಯತ್ನ ಪಡಬೇಕು. ಹಾಗೆ ತದ್ಯತಾ ಪುಷ್ಕರ ಫಲಾಶ ಆಪೋ ನ ಶ್ಲಿಷ್ಯಂತೆ ಏವಂ ಇತ್ಯಾದಿ ಪಾಪಂ ಕರ್ಮ ನ ಶ್ಲಿಷ್ಯತೆ ಅಂತ ವೇದವಾಕ್ಯ ಅದನ್ನ ವ್ಯಾಖ್ಯಾನದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಅದೇ ತರ ಸೂತ್ರದಲ್ಲೂ ಕೂಡ ತದಧಿಗಮ ಉತ್ತರ ಪೂರ್ವ ಅಘಯೋ ಅಶ್ಲೇಷ ವಿನಾಶೌ ತದ್ವ್ಯಪದೇಶಾತಿಥಿ ಸೂತ್ರಂ ಅಂತ. ಇನ್ ಮುಕ್ತಾಸ್ತು ಮಾನುಷಾ ದೇವಾನ್ ದೇವಾ ಇಂದ್ರಂ ತು ಶಂಕರಂ ಸ ಬ್ರಹ್ಮಾಣಂ ಕ್ರಮೇಣೇವ ತೇನ ಯಾಂತ್ಯಖಿಲಾ ಹರಿಂ. ವಾದಿರಾಜ ಸ್ವಾಮಿಗಳು ಬರೀತಾರೆ, ಪ್ರಕೃತ ಮೋಕ್ಷ ಪ್ರಕಾರಮಾಹ ಮುಕ್ತಾಹ ಇತಿ ತೇನ ಬ್ರಹ್ಮಣ ಮುಕ್ತಾಸ್ತು ಮಾನುಷಾ ದೇವಾನ್. ಸಂಸಾರಾತ್ ಮುಕ್ತಾಹ ಮನುಷ್ಯಾಹ ಮನುಷ್ಯೋತ್ತಮಾಹ ದೇವಾನ್ ಯಾಂತಿ. ಮೋಕ್ಷವನ್ನ ಪಡೆಯಲು ಯೋಗ್ಯರಾದ ಮನುಷ್ಯರು ಅವರು ದೇವತೆಗಳಲ್ಲಿ ಲಯವನ್ನು ಹೊಂದುತ್ತಾರೆ. ಅದೇ ತರ ದೇವತೆಗಳು ದೇವಾಹ ಇಂದ್ರಂ, ಎಲ್ಲಾ ದೇವತೆಗಳು ಇಂದ್ರದೇವರಲ್ಲಿ ಲಯವನ್ನ ಪಡೆಯುತ್ತಾರೆ. ನೋಡಿ, ಮೋಕ್ಷ ಹೊಂದುವ ಕ್ರಮ ಇದು. ಸಹ ಶಂಕರಂ, ಆ ಇಂದ್ರದೇವರು ಶಂಕರಂ ಅಂದ್ರೆ ರುದ್ರದೇವರಿಗೆ ಮೋಕ್ಷ ಇಲ್ಲ, ಮತ್ತೆ ಅವರು ಶೇಷದೇವರಾಗಿ ಬರ್ತಾರೆ. ಅದರಿಂದ ಇಲ್ಲಿ ಶಂಕರಂ ಅಂದ್ರೆ ಇಲ್ಲಿ ಶಂಕರ ಹಾಗೆ ಅಂದ್ರೆ ಶೇಷದೇವರು ಅಂತ ಇಟ್ಕೋಬೇಕು. ಇಂದ್ರದೇವರು ಶೇಷದೇವರಲ್ಲಿ ಲಯವನ್ನು ಹೊಂದುತ್ತಾರೆ. ಸಶೇಷ ಬ್ರಹ್ಮಾಣಂ ಜ್ಞಾತಿ. ಶೇಷದೇವರು ವಾಯುದೇವರಲ್ಲಿ ಲಯ ಹೊಂದೋದಿಲ್ಲ, ಯಾಕೆ ವಾಯುದೇವರು ಮತ್ತೆ ಬ್ರಹ್ಮ ಪದವಿಗೆ ಬರ್ತಾರೆ. ಅದರಿಂದ ಶೇಷದೇವರು ಬ್ರಹ್ಮಾಣಂ ಯಾತಿ ಅಂತ ಕೊಟ್ಟಿದ್ದಾರೆ. ಎಷ್ಟು ಚೆನ್ನಾಗಿದೆ ನೋಡಿ ಶ್ಲೋಕ. ಸ ಬ್ರಹ್ಮಾಣಂ. ಹಾಗೆ ಕ್ರಮೇಣೈವ ತೇನ ಯಾಂತಿ ಅಖಿಲಾಹರಿಂ. ತದನಂತರ ಎಲ್ಲರೂ ಕೂಡ ಕ್ರಮವಾಗಿ ಪರಮಾತ್ಮನ ಉದರದಲ್ಲಿ ಸೇರ್ಕೊಂಡ್ಬಿಡ್ತಾರೆ. ಆಗ ಪ್ರಳಯ ಕಾಲ ಆಗುತ್ತದೆ. ಮತ್ತೆ ಸೃಷ್ಟಿಯಾದಾಗ ಪರಮಾತ್ಮನ ಉದರದಿಂದ ಬಂದು ಅವರೆಲ್ಲ ಮೋಕ್ಷಕ್ಕೆ ಹೋಗುತ್ತಾರೆ ಅಂತ ಅರ್ಥ. ತೇನ ಬ್ರಹ್ಮಣ ಸಹೈವ ಹರಿಮ್ಯಾಂತಿ. ಬ್ರಹ್ಮದೇವರ ಜೊತೆಗೇನೆ ನಾವು ಮೋಕ್ಷಕ್ಕೆ ಹೋಗೋದು. ನೀವು ಪಾಡಿಗೆ ಹೋಗಿ ನಾವು ಪಾಡಿಗೆ ನಾವು ಸಪರೇಟ್ ಆಗಿ ಬೇರೆ ರೂಟಲ್ಲಿ ಹೋಗ್ತೀವಿ, ಅದೆಲ್ಲ ಆಗೋದಿಲ್ಲ ಅಂತ ಒಟ್ಟು. ಇಷ್ಟು ವಿಚಾರ ಇಲ್ಲಿಗೆ ಬಂದಿದೆ. ಮುಂದಿನದ್ದು ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀ ಕೃಷ್ಣ ಆತ್ಮನಸ್ತು. ಶ್ರೀ ಹರೇ ನಮಃ.